ಕೋತಿರಾಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೋತಿರಾಮನ ಸಾಹಸ, ಕೋತಿರಾಮ ಯಾವೆಲ್ಲ ಸಾಹಸಗಳನ್ನು ಮಾಡಿದ ಅದು ಕೂಡ ನಾವು ನಿಮಗೆ ಹೇಳಿದ್ವಿ. ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಸಾಹಸ, ಜೋಗ್ ಫಾಲ್ಸ್ನಲ್ಲಿ ಸಾಹಸ, ಹಾಗೆಯೇ ಅರಮನೆ ಮೈದಾನದ ಅರಮನೆ ಗೋಡೆಯಲ್ಲಿ ಸಾಹಸ, ಎಲ್ಲ ಸಾಹಸ, ದೊಡ್ಡ ದೊಡ್ಡ ಹೆಬ್ಬಂಡೆಗಳಲ್ಲಿ ಸಾಹಸ. ಅದಾದ ನಂತರ 18 ಮಕ್ಕಳಿಗೆ ಅವರು ಕಲಿಸ್ತಾ ಇರುವಂಥದ್ದು ಕೇವಲ ನಿಜವಾದ ಬಂಡೆಗಳಲ್ಲಿಯೇ ಪ್ರಾಕ್ಟೀಸ್ ಮಾಡಿಸಿ ಇವರನ್ನು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಗಳನ್ನಾಗಿ ಮಾಡ್ತಾ ಇದ್ದಾರೆ. ಇವರ ಈ ಸಾಧನೆಯನ್ನು ಕಂಡ ಕೆಲವರಿಗಂತೂ ಓರ್ವರಂತೂ ಈಗ ಹೇಳ್ತಾ ಇರೋದು ಏನಂತಂದರೆ, ಇಂಥ ಒಂದು ಸಾಧನೆ ಕಂಡು ಕಣ್ಣಲ್ಲಿ ನೀರು ಬಂತು ಅನ್ನುವಂಥದ್ದು. ಅವರು ಬೇರೆ ಯಾರೂ ಅಲ್ಲ, ಭಾಳ ಸಜ್ಜನರು, ಒಂದು ಕೊಡುಗೈ ದಾನಿ ಕೂಡ. ಈ ಸಂಜೆ ಹಾಗೂ ಅಭಿಮಾನಿ ಪತ್ರಿಕೆಯ ಸಂಪಾದಕರು ಆಗಿರುವಂತಹ ವೆಂಕಟೇಶ್ ಅವರು 1.25 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಯಾಕಂತಂದರೆ 1 ಲಕ್ಷ ರೂಪಾಯಿ ಆ ಕೃತಕ ಗೋಡೆ ನಿರ್ಮಾಣಕ್ಕೆ ನೆರವು ನೀಡ್ತೀನಿ ಅನ್ನುವಂಥದ್ದು. ಇನ್ನೊಂದು ಒಟ್ಟು 25,000 ರೂಪಾಯಿ ಕೋತಿರಾಮ್ ಅವರಿಗೆ ಅನ್ನುವಂಥದ್ದು. 1.25 ಲಕ್ಷ ರೂಪಾಯಿಯ ಒಂದು ವಾಗ್ದಾನವನ್ನು ನೀಡಿದ್ದಾರೆ. ಆ ಒಂದು ಹಣವನ್ನು ನೀಡುತ್ತೇನೆ ಅನ್ನುವಂಥ ಭರವಸೆ ಅವರು ಹೇಳಿದರು. ಖಂಡಿತವಾಗ್ಲೂ ನಮ್ಮ ಹೆಸರನ್ನು ಹೇಳಬೇಡಿ, ಯಾಕಂದರೆ ಅವರು ಭಾಳ ಸಂಕೋಚದ ವ್ಯಕ್ತಿತ್ವ ಅವ್ರದ್ದು. ಯಾಕಂದರೆ ನಾವು ಕೊಡೋದು ಯಾರಿಗೆ ಗೊತ್ತಾಗಬಾರ್ದು. ಆದರೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮ, ಇಂಥ ಒಂದು ಅದ್ಭುತ ಪ್ರತಿಭೆ ಇವ್ರಿಗೆ ಕೊಡದಿದ್ದರೆ ಹೇಗೆ ಅನ್ನುವಂಥದ್ದು. ಆದರೆ ಇಂಥ ಒಂದು ಅದ್ಭುತ ಪ್ರತಿಭೆಗೆ ಅಷ್ಟೇ ಒಂದು ಒಳ್ಳೆಯ ಮನಸ್ಸಿನಿಂದ ಉದಾರವಾಗಿ ಈ ರೀತಿ ಧನ ಸಹಾಯ ಮಾಡಿದವರ ಹೆಸರುಗಳನ್ನು ನಾವು ಕೂಡ ಹೇಳೋದು ತಪ್ಪಲ್ಲ. ಸೊ ಹಾಗಾಗಿ ಈ ಸಂಜೆ ವೆಂಕಟೇಶ್ ಅವರು, ಸಂಜೆ ಹಾಗೂ ಅಭಿಮಾನಿ ಪತ್ರಿಕೆಯ ಸಂಪಾದಕರು, ಧನ್ಯವಾದಗಳು ವೆಂಕಟೇಶ್ ಅವರೇ. ಇವತ್ತು ಬೆಳಿಗ್ಗೆ ಅವರು ನೇರವಾಗಿ ಅರಮನೆ ಮೈದಾನಕ್ಕೆ ಹೋಗಿ ಅರಮನೆ ಗೋಡೆ ಹತ್ತಿದ್ರು. ನಂತರ ನಮ್ಮ ಆಫೀಸ್ಗೆ ಬಂದಿದ್ದರು. ಆಫೀಸ್ ಅಂದರೆ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮೊದಲು ಯಾವ ರೀತಿ ಅವರು ನಮ್ಮ ಆಫೀಸ್ನ ಇಡೀ ಗೋಡೆಯನ್ನು ಹತ್ಕೊಂಡು ಬಂದರು ಅನ್ನುವಂಥದ್ದು. ಯಾಕೆ ಅವರು ಅಟ್ಲೀಸ್ಟ್ ಭಾಳ ಖುಷಿ ಏನು ಅಂತಂದರೆ, ಮತ್ತೆ ಆರೋಗ್ಯಪೂರ್ಣರಾಗಿ ಅವರು ಬಂದಿದ್ದಾರೆ. ಆದರೆ ಈ ಹಿಂದೆ ಒಂದು ಅವಘಡ ಸಂಭವಿಸಿತ್ತು. ಅವರು ಚಿತ್ರದುರ್ಗದ ಕೋಟೆಯನ್ನು ಏರ್ತಾ ಇರಬೇಕಾದ್ರೆ ಒಂದು ಅವಘಡ ಸಂಭವಿಸಿತ್ತು. ಆ ಅವಘಡ ಹೇಗಿತ್ತು, ಆ ಸಂದರ್ಭದಲ್ಲಿ ಅವರು ತಮ್ಮ ಎಡಕಾಲು ಫ್ರ್ಯಾಕ್ಚರ್ ಆಗಿತ್ತು, ಮೂಳೆ ಮುರ್ಕೋಬೇಕಾಯಿತು, 90 ದಿನ ಹಾಸಿಗೆಯಲ್ಲಿರಬೇಕಾಯಿತು, ಆಸ್ಪತ್ರೆಯಲ್ಲಿರಬೇಕಾಯಿತು. ಆ ದೃಶ್ಯವನ್ನು ಈಗ ನೋಡೋಣ. ಆಮೇಲೆ ನೀವೊಂದು ಮಾತು ಹೇಳಿದ್ರಿ ನನಗೆ ಆವಾಗ. ಅಂದರೆ ನನಗೆ ಒಂದು ಇನ್ಸ್ಟಿಟ್ಯೂಷನ್ ಹೇಳ್ತಿತ್ತು 10 ದಿನಗಳ ಹಿಂದೆ, ನನಗೇನೋ ಆಗತ್ತೆ ಅಂತ ಅಂದ್ಬಿಟ್ರು ಅಂತ. ಬೇರೆ ಬೇರೆ ಟೈಮಲ್ಲಿ ಆಗಿದೆಯಾ? ಇದು ಫಸ್ಟ್ ಟೈಮ್ ನಿಮ್ಗೆ ಆ ರೀತಿ ಕನಸು ಬಿದ್ದದ್ದು? ಕೋಟೆ ನನಗೆ ಸಿಕ್ಕಿದೆ ಕನಸಿಂದ. ಹೆಂಗೆ? ನನ್ನ ಚಿಕ್ಕ ವಯಸ್ಸಲ್ಲಿ ಈ ಕೋಟೆ ಎಲ್ಲ ಕನಸಲ್ಲಿ ಬರೋದು. ಅದಕ್ಕೆ ನಾನು ಈ ಕೋಟೆಗೆ ಫಸ್ಟ್ಗೆ ಹುಡ್ಕೊಂಡ್ ಬಂದದ್ದು. ನಾನು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದದ್ದು ಅದಕ್ಕೋಸ್ಕರನೇ. ಬಂದು ಕೋಟೆಗೆ ಬಂದಾಗಿಂದ ನನಗೆ ಅದು ಈ ಥರ ಕ್ಲೈಂಬಿಂಗ್ ಶುರು ಮಾಡಿದೆ. ಇದಕ್ಕಿಂತ ಮುಂಚೆ ಬಟ್ ಅಂದರೆ ಈಗ ನೀವು ಫಸ್ಟ್ ಟೈಮ್ ಕೋಟೆ ನೋಡಿದ್ರಲ್ಲ? ಹೌದು, ಫಸ್ಟ್ ಟೈಮ್ ಕೋಟೆಗೆ ಅಂತ ಹೋಗ್ಲಿಲ್ಲ. ಕೋಟೆಯಲ್ಲಿ ಹೋಗಿ ಸಾಯೋಣ, ಅಲ್ಲಿಗೆ ಹೋಗಿ ಸಾಯೋಣ ಅಂತ ಒಂದು ಭಾವನೆ. ಆವಾಗ ಕೋಟೆಯಲ್ಲಿ ಎಂಟ್ರಿ ಕೊಟ್ಟಿದ್ದ ದಿವಸನೇ ಅವತ್ತೇ ಕ್ಲೈಂಬಿಂಗ್ ಶುರು ಮಾಡಿದೆ. ನಾನು ಕೋಟೆಗೆ ಹೋಯ್ದ ಸತಿಲ್ಲೂ ಆ ಕಡೆ ಕೋಟೆ ಹಿಂದ್ಗಡೆಯಿಂದ ಒಂದು ಗೋಡೆ ಹತ್ಕೊಂಡೇ ಒಳಗೆ ಹೋಯ್ತು. ಯಾರಿಗೂ ಗೊತ್ತಿಲ್ಲ ಇದು. ಆಮೇಲೆ ಜನಗಳೆಲ್ಲ ನೋಡಿ ಚಪ್ಪಾಳೆ ಹೊಡೆದ ತಕ್ಷಣ ವಾಪಸ್ ಇಳಿದು ಬಂದು ಅವಾಗ ಎಂಕರೇಜ್ ಮಾಡಿದ ತಕ್ಷಣ ಅದು ಉದ್ದೇಶ ಪುರುಷಗೋಸ್ಕರನೇ ಇವತ್ತಿಗೂ ನಾನು ಭಾನುವಾರ ದಿವಸ ಟೂರಿಸ್ಟ್ಗೋಸ್ಕರ ಡೆಮೋ ಕೊಡೋದು ಚಿತ್ರದುರ್ಗದಲ್ಲಿ. ದುರ್ಗದಲ್ಲಿ ಸಂಡೇ ಮಾತ್ರ ಕೊಡೋದಾ ನೀವು ಡೆಮೋ? ಭಾನುವಾರ ಮಾತ್ರ ಖಂಡಿತ ಇರ್ತೀನಿ. ಏನಾರ ಇಂಪಾರ್ಟೆಂಟ್ ಕೆಲಸ ಇದ್ರೆ ಅಂತ ಹೋಗೋಕ್ಕಾಗಲ್ಲ. ಬಟ್ ಫ್ರೀ ಇದೆ ಅಂದರೆ ಎಲ್ಲೇ ಇದ್ರೂ ಬಂದು ಭಾನುವಾರ ಡೆಮೋ ಕೊಡ್ತೀನಿ. ಓಕೆ, ನೀವು ನಿಮ್ಮ ಕನಸಲ್ಲಿ ಅದು ಬರ್ತಿತ್ತು, ಆಮೇಲೆ ನೀವು ಸಾಯೋಕಲ್ಲಿ ಹೋದ್ರಿ. ನಿಮಗೆ ಆ ಕೋಟೆ ನೋಡುವಾಗ ಏನು ಅನಿಸುತ್ತೆ? ನೀವು ಏನು ಅಂತ ಅನಿಸುತ್ತೆ ಅಲ್ಲಿಗೆ? ಅದು ಯಾಕೆ ನಿಮ್ಗೆ ಅಷ್ಟು ಪ್ರೀತಿ? ನಾನು ಕೋಟೆಯಲ್ಲಿ ಮೊನ್ನೆ ಸತ್ತಲ್ಲ, ಅದು ಏನೋ ಗೊತ್ತಿಲ್ಲ ನನಗೆ. ಕೋಟೆಗೆ ಒಂದು ದಿವಸ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನ. ನಮಗೆ ಅದು ಒಂದು ಏನೋ ಗೊತ್ತಿಲ್ಲ ಭಾವನೆ. ನನಗೊಂದು ಅಲ್ಲಿಗೆ ಹೋದರೆ ಒಂಥರ ಖುಷಿ. ಎಲ್ಲೋ ನನಗೊಂದು ರೂಮಲ್ಲೇ ಮನೆಯಲ್ಲೇ ಕಾಲು ನೋವಾಗ ಮಕ್ಕೊಂಡಾಗ ಕುಂಟ್ಕೊಂಡೇ ಹೋಗ್ತಿದ್ದೆ. ಹೋಗಿ ಕೋಟೆ ಒಳಗೆ ಹೋಗಿ ಗೇಟ್ನಾಗ ಕೂತ್ಕೊಂಡು ಒಂದು 5 ನಿಮಿಷ ಆಮೇಲೆ ಆಟೋ ಹತ್ಕೊಂಡು ರೂಮಿಗೆ ಬರ್ತಿದ್ದೆ. ಹಂಗೆ ಅಷ್ಟು ಸಮಾಧಾನ ನನಗೆ. ಅಲ್ಲಿಗೆ ಹೋದಟ್ಟಿಗೆ ಏನೋ ನಮ್ಮ ಮನೆಗೆ ಹೋಗಿ ಬಂದಂಗೆ ಅದು ನನಗೆ ಅಪ್ಪ ಅಮ್ಮ ನೆನಪು ಬರಲಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಬೇರೆ ಊರಲ್ಲೇ ತಾನೇ ಇರೋದು. ನನಗೆ ಅಪ್ಪ ಅಮ್ಮ ನೆನಪು ಬರಲಿ, ನನಗೆ ತುಂಬ ಬೇಕಾದವ್ರದ್ದು ಏನೇನು ನೆನಪು ಬರಲಿ, ಆ ಕೋಟೆಗೆ ಹೋದೆ ಅಂದರೆ ಎಲ್ಲ ಮರ್ತೋಗುತ್ತೆ ನನಗೆ.
ಅಲ್ಲಿಗೆ ಹೋದಟ್ಟಿಗೆ ನನಗೆ ಹತ್ಬೇಕು, ಸಾಧನೆ ಮಾಡಬೇಕು, ಏನಾರು ಅಚೀವ್ ಮಾಡ್ಬೇಕು. ಕೋತಿರಾಜ್ ಇವನೇ ಅಂತ ಯಾರಾದ್ರು ಪಕ್ಕನಿಗೆ ಹೇಳಿದ ತಕ್ಷಣ ಓ ಹೌದು ನಮಸ್ಕಾರ ಚೆನ್ನಾಗಿದ್ರಾ ಅಂತೇಳಿ ಮಾತಾಡಿಸಿ ಆ ಇದರಲ್ಲಿ ಎಲ್ಲ ಮರ್ತು ಹೋಗುತ್ತೆ ನನಗೆ. ಅದರಲ್ಲಿ ಎಲ್ಲ ಮರ್ತು ಹೋಗಿ ನನ್ನ ಜೀವನೇ ನಾನು ಮರ್ತು ಹೋಗ್ತೀನಿ. ಸಾಧನೆ ಒಂದೇ ಬಂದು ನನ್ನ ಮುಂದೆ ನಿಂತಿರೋ ಥರ. ಅದು ಉದ್ದೇಶಪೂರ್ವಕವಾಗಿ ಅದು ಏನೋ ಗೊತ್ತಿಲ್ಲ. ಅಲ್ಲಿರೋರೆಲ್ಲ ಸಪೋರ್ಟ್ ಮಾಡಿದರು, ಗೈಡ್ಗಳೆಲ್ಲ ಸಪೋರ್ಟ್ ಮಾಡಿದರು. ನಾರಾಯಣ ಆಗಲಿ, ಅಲ್ಲಿರೋರು ಚಂದ್ರಶೇಖರು, ಚಂದ್ರು, ಶಿವಣ್ಣ, ತಿಪ್ಪೇಶ್ವರ, ತುಂಬ ಜನ ಗೈಡ್ಗಳು ಅದಾರ. ಯಾರು ಟೂರಿಸ್ಟ್ ಬಂದಟ್ಟಿಗೆ ಕೋತಿರಾಜ್ ನಾನು ತೋರಿಸ್ತೀನಿ ಬರ್ರಿ ಅಂತೇಳಿ. ನಾನು ಎಲ್ಲದು ಸಿಟಿಯಲ್ಲಿ ಇದ್ದೆ ಅಂದರೆ ಫೋನ್ ಮಾಡಿ ಯಾರು ಕರೆಸಿ ನನಗೆ ಎಂಕರೇಜ್ ಮಾಡೋರು. ಅವಾಗ ಟೂರಿಸ್ಟ್ನವ್ರು ನಾನು ಹತ್ತು ನೋಡಿಬಿಟ್ಟು ಎಷ್ಟೋ ಜನ ತಲೆಯೆಲ್ಲ ಸುತ್ತಿ ಬಿದ್ದಾರೆ, ಒಬ್ಬೊಬ್ರಿಗೆ ಪಿಡಿಸ್ ಬಂದುಬಿಡುತ್ತೆ ನೋಡಿ ನಾನು ಹತ್ತೋದು ನೋಡಿ. ಅಷ್ಟು ವರ್ಟಿಕಲಾಗಿ ಕ್ಲೈಮ್ ಮಾಡ್ತಿದ್ದೆ. ಯಾರು ಬಂದು ನೀನು ಇದನ್ನ ಹತ್ತಕ್ಕಾಗುತ್ತಾ, ಇದನ್ನ ಮಾತ್ರ ಹತ್ತಿದ್ಯಾ, ಇದನ್ನ ಯಾಕೆ ಹತ್ತಕ್ಕಾಗಲ್ಲ ಅಂದ್ಬಿಟ್ರೆ ಅವ್ರು ನನಗೆ ಬೇಜಾರು ಮಾಡಿಸ್ಬಿಡ್ತಾರಲ್ಲ. ಯಾವ್ದು ಹತ್ಬೇಕು ಅಂತ ತೋರಿಸ್ರಿ ಅಂದರೆ ಯಾವ್ದಾರು ಒಂದು ತೋರಿಸ್ಬಿಡ್ತಾರೆ ಅವ್ರು. ಸುಮ್ಮನೆ ಬೇಕಂತಾನೆ ಅದನ್ನ ಹತ್ಬಿಟ್ಟು ಬೇಕಂಗನೆ ಬಿಳಂಗ ಮಾಡಿಬಿಡ್ತಿದ್ದೆ. ಅವ್ರಿಗೂ ಅಪ್ಪ ಅಂತೇಳಿ ಕಿರ್ಚ್ಕೊಂಡು ಓಡ್ಬಿಡೋರು. ಹಂಗೆ ಡಿಸ್ಕವರಿಯವರು ಸತಿಲು ಬಂದಿದ್ರು. ಡಿಸ್ಕವರಿಯವರೆಲ್ಲ ಕ್ಯಾಮ್ರಾ ಬಿಟ್ಟು ಓಡಾಡ್ಬಿಟ್ಟಿದ್ರು ಎದ್ರಕೊಂಡು. ಆಮೇಲೆ ಅಷ್ಟು ದೂರ ಹೋಗಿ ನಾಟ್ ಫಾಲ್ ಅಂದರು. ಐ ನಾಟ್ ಫಾಲ್, ಅದು ಕ್ಯಾಶ್ ದಿನ ಅಂದೆ. ಅವು ವಾಪಸ್ ಬಂದು ಮತ್ತೆ ತೊಗೊಂಡ್ರು ಅವ್ರು. ಮತ್ತೆ ಬಟ್ ನಿಮ್ಮಲ್ಲಿ ವೆರಿ ಫಸ್ಟ್ ಟೈಮ್ ನಿಮ್ಮನ್ನ ಟಿವಿಗೆ ಪರಿಚಯ ಮಾಡಿದ್ರು ಲಿಂಗರಾಜು. ಲಿಂಗರಾಜು ಅವರಲ್ಲಿ ರಿಪೋರ್ಟರ್ ಆಗಿದ್ರು. ಅವ್ರು ನಾನು ಫಸ್ಟ್ ಟೈಮ್ ಒಳ್ಳೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಪೇಪರ್ನವರು, ವಿಜಯ ಕರ್ನಾಟಕ ಪೇಪರ್ನವರು ಅವರೆಲ್ಲ ಎಂಕರೇಜ್ ಮಾಡಿ ಚೆನ್ನಾಗಿ ಬೆಳೆಸಿದ್ರು. ಹಂಗೆ ಹೋಗ್ತಾ ವಾಕಿಂಗ್ ಹೋಗೋರು ಬರೋರೆಲ್ಲ ನನಗೆ ತುಂಬ ಎಂಕರೇಜ್. ಮೊನ್ನೆ ಎಲ್ಲ ಕಾಲು ನೋವಾದಾಗ ಅಲ್ಲಿ ಮುಂದೆ ಕೂತ್ಕೊಂಡಾಗ ವಾಕಿಂಗ್ ಹೋಗೋರು ಸತ್ತಿಲ್ಲ 100-200 ದುಡ್ಡು ಕೊಟ್ಟು ಹೋಗೋರು. ಹುಷಾರಾಗಿರೋ ಅಲ್ಲಿ ಚಿತ್ರದುರ್ಗದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡೋಕ್ಕಾಗ್ತಿದ್ವು. ಹಾಸ್ಪಿಟ್ಲಾಗಿದ್ದಾಗ ಅಲ್ಲಿ ಕಸ ಹೊಡಿಯೋ ಹೆಣ್ಣು ಮಕ್ಕಳು ನಮ್ಮ ರೂಮ್ ಕೆಳಗಡೆ ಅದಾರ. ಅವರೆಲ್ಲ ಮನೆಗಳು ಅದಾವೆ. ಅವರೆಲ್ಲ ಮನೆಯಿಂದ ಚಪಾತಿ ರೊಟ್ಟಿ ತಂದು ಕೊಡೋರು. ಉಣ್ಣಪ್ಪ ಉಂಡು ನೀನು ಜಲ್ದಿ ಬೇಗ ರೆಡಿ ಆಗು. ಅಲ್ಲಿ ಎಕ್ಸ್ರಾ ತೆಗ್ಸಕ್ಕೆ ಹೋದ್ರೆ ಅವನ್ನ ಎಕ್ಸ್ರಾ ತೆಗಿಸೋ ಅವಣ್ಣ ಸತ್ರು ನನಗೆ ಎಂಕರೇಜ್ ಮಾಡಿ ಅವಣ್ಣ ಉಣ್ಣೋದ್ರಲ್ಲಿ ನನಗೆ ಸ್ವಲ್ಪ ಉಣಿಸಿ ಎಕ್ಸ್ರಾ ತೆಗಿಸಿ ಕಳಿಸಿ. ಖಂಡಿತ ಕೋತಿರಾಮ್. ಯಾಕಂತಂದರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಾಧ್ಯನೋ. ಈಗ ನಮ್ಮ ಒಬ್ಬ ವೀಕ್ಷಕರು ಫೋನ್ ಮಾಡಿದ್ರು, ನಾನು 1,000 ಮಾತ್ರ ಕೊಡಬಲ್ಲೆ ಅಂತ. ಯಾಕಂದರೆ ಎಷ್ಟೆಷ್ಟು ನಮ್ಮಿಂದ ಸಹಾಯ ಮಾಡೋಕ್ಕಾಗತ್ತೆ ಅಷ್ಟು. ಸೊ ಹಾಗಾಗಿ ಪ್ರಿಯ ವೀಕ್ಷಕರೇ, ಇದೊಂದು ಅನರ್ಘ್ಯ ರತ್ನ, ಒಂದು ಗಿನ್ನೆಸ್ ದಾಖಲೆ ಮಾಡಿ ವಿಶ್ವದಲ್ಲೇ ಈ ದೊಡ್ಡ ಸಾಧಕರಿರ್ತಾರಲ್ಲ, ಎಡ್ಮಂಡ್ ಹಿಲರಿ, ತೇನ್ ಸಿಂಗ್, ಆಮೇಲೆ ಇಂಥ ಸಾಧನೆಗಳನ್ನು ಮಾಡಿದಂಥ ಸಾಲಿಗೆ ಸೇರುವಂತಹ ಈ ಸಾಹಸಿ ಕೋತಿರಾಮ್. ಸೊ ಕೋತಿರಾಮ್ ಅವರಿಗೆ ನೀವು ಕೂಡ ಸಹಾಯ ಮಾಡಿ. ವಿಶೇಷವಾಗಿ ಈಗಾಗಲೇ ಈ ಸಂಜೆ ವೆಂಕಟೇಶ್, ಅಭಿಮಾನಿ ಪತ್ರಿಕೆ ಹಾಗೂ ಈ ಸಂಜೆಯ ಸಂಪಾದಕರಾಗಿರುವಂಥ ವೆಂಕಟೇಶ್ ಅವರು 1.25 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಕೃತಕ ವಾಲ್ಗಾಗಿ 1 ಲಕ್ಷ ರೂಪಾಯಿ ಹಾಗೂ ವೈಯಕ್ತಿಕವಾಗಿ 25,000 ರೂಪಾಯಿ. ಜೊತೆಗೆ ಧನಂಜಯ್ ಬೆಂಗಳೂರು, ಇವರು ಕೂಡ ವಕೀಲರು, ಇವರು ಕೂಡ 1,00,01 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಈ ಸಾಹಸಿ ಯುವಕನಿಗೆ ಸಹಾಯ ಮಾಡಬೇಕು. ಆ ಮೂಲಕ ಕರ್ನಾಟಕದ ಒಂದು ಅನರ್ಘ್ಯ ರತ್ನವನ್ನು ಕಾಪಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ. ಒಂದು ಬ್ರೇಕ್.